ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಹಬ್ಬಕ್ಕೆ ನಾನು ಹೇಳಲ್ಲ, ನೀನು ಹೇಳೋ. ಸೀತಮ್ಮ ಇದು ನಾನು ಹೇಳಲ್ಲ, ನೀನು ಹೇಳೋ. ಏಯ್ ಏನ್ರ ಅದು ಗುಸುಗುಸ? ಏನಿಲ್ಲಮ್ಮ, ಅದು ಸತ್ಯ ಇಲ್ಲಿದ್ದಾಗ ನಾವೆಲ್ಲ ಗಣೇಶ ಕೂರಿಸ್ತಾ ಇದ್ವಿ. ಈ ಸಲ ಪಕ್ಕದ ಬೀದಿಯಲ್ಲಿ ಕೂರಿಸಿದ್ದಾರೆ. ತುಂಬ ಜೋರಾಗಿ ಸೆಲೆಬ್ರೇಷನ್ ಇರುತ್ತೆ. ಊಟ ಆದಮೇಲೆ ಎಲ್ಲರೂ ಒಂದ್ಸಲಿ ಹೋಗಿ ಬರೋಣವಾ ಅಂತ. ನಾನು ರೆಡಿ. ಸರಿ ಆಯ್ತು, ಹೋಗಿ ಬರೋಣ. ಈ ಮುದುಕಿ ಎಲ್ಲದಕ್ಕೂ ತಲೆ ಆಡಿಸ್ತಾಳೆ. ಇಲ್ಲಿ ಹಬ್ಬ ಮಾಡಿದ ಸಾಲದು ಅಂತ ಮತ್ತೆ ಸೆಲೆಬ್ರೇಷನ್ಗೆ ಹೋಗ್ತಿದ್ಯಾ ಸತ್ಯ? ಹೋಗು ಹೋಗು, ಈ ಹಬ್ಬಕ್ಕೆ ಹರಕೆ ಕುರಿ ನೀನೆ. ನಿನ್ನನ್ನೇ ಬಲಿ ಕೊಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನನ್ನನ್ನೇ ಆಡ್ಕೊಂಡು ಖುಷಿ ಪಡ್ತಿದ್ದೆ ಅಲ್ವಾ? ಇದಕ್ಕೆ ಮುದುಕಿ ಸಪೋರ್ಟ್ ಬೇರೆ ಕೇಳು. ನಿಮ್ಮ ಮನೆ ನಂದ ಗೋಕುಲ ಅಂತ ಕೊಚ್ಕೋತಾ ಇದ್ಲು ಆ ಮುದುಕಿ. ಅಲ್ಲಿ ನೋಡಿದ್ರೆ ಅವಳ ಮಗಳೇ ಕನ್ನ ಹಾಕಕ್ಕೆ ರೆಡಿ ಆಗಿದ್ದಾಳೆ. ಬಿಲ ತೋಡ್ಕೊಡೋರು ಇದ್ದಾಗ ನುಸುಳ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಡಾರ್ಲಿಂಗು, ಏನಾಯ್ತು ಡಾರ್ಲಿಂಗು? ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದೆಯಾ? ಆ ರಿತು ಸ್ಟೇಟಸ್ ನೋಡ್ದ? ನಮ್ಮಮ್ಮ ಮತ್ತೆ ಆ ಸತ್ಯ ಎಷ್ಟು ಕ್ಲೋಸ್ ಆಗ್ತಿದ್ದಾರೆ. ಹೌದಾ? ಒಂದು ನಿಮಿಷ. ಇದೇನಿದು ಡಾರ್ಲಿಂಗು? ಇವರಿಬ್ರು ಅತ್ತೆ ಸೊಸೆನಾ ಇಲ್ಲ ಅಮ್ಮ ಮಗಳ? ಆ ರೇಂಜ್ಗೆ ಅಂಟ್ಕೊಂಡಿದ್ದಾರೆ. ಡಾರ್ಲಿಂಗು, ನಿನ್ನ ಜೊತೆ ಯಾವತ್ತಾದ್ರೂ ಹೀಗಿದ್ರ? ನಾನು ಯಾವತ್ತೂ ನೋಡಿಲ್ಲ. ಸುಮ್ಮನೆ ಉರಿಸ್ಬೇಡ ಸುಹಾಸ್. ಅಲ್ಲ, ಅತ್ತೆ ಯಾವಾಗಿಂದ ಇಷ್ಟೊಂದು ಡೀಪ್ ಫ್ರೆಂಡ್ಲಿ ಆದ್ರು ಅಂತ. ಇದು ಹೀಗೆ ಮುಂದುವರೆದ್ರೆ ನಮಗೆ ಕಷ್ಟ ಆಗುತ್ತೆ ಸುಹಾಸ್. ನಿಜ ಡಾರ್ಲಿಂಗು. ಈಗೇನು ಮಾಡೋದಂತೀಯ? ಏನಾದರೂ ಒಂದು ಮಾಡಿ ಆ ಸತ್ಯನ ಈ ಮನೆಯಿಂದ ಆಚೆ ಹಾಕಬೇಕು ಸುಹಾಸ್. ಅದೇನು ಮಾಡ್ತೀವೋ ಆದಷ್ಟು ಬೇಗ ಮಾಡು ಡಾರ್ಲಿಂಗು. ಟೈಮ್ ಮುಗಿಯೋದ್ರ ಒಳಗಡೆ ಮಾಡು. ಇಲ್ಲಾಂದರೆ ಆ ಸತ್ಯ ನಮ್ಮನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾಳಷ್ಟೇ.
ಪತ್ತು ಮನೇಲಿದ್ದಾಗ ಕಾಲ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ದಲ್ಲ, ಪದೇ ಪದೇ ಯಾಕೆ ಈ ರೀತಿ ಕೇಳ್ತೀಯ? ರೀ, ನಚ್ಚಿದ ರಿಪೋರ್ಟ್ ಬಂದಿದೆ, ನಿಮಗಲ್ದೆ ಇನ್ಯಾರಿಗೆ ಹೇಳೋದು? ನೆಕ್ಸ್ಟ್ ಪ್ರೊಸೀಜರ್ಗೆ 2-3 ಲ್ಯಾಕ್ಸ್ ಆಗುತ್ತಂತೆ, ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ದು. ಪದ್ದು, ಮನೇಲಿದ್ದಾಗ ಕಾಲ್ ಮಾಡಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಅದರಲ್ಲೂ ಈ ಸಾರಿ ವಿಡಿಯೋ ಕಾಲ್ ಬೇರೆ ಮಾಡಿದ್ಯಾ. ಇಲ್ಲಿ ಅಕ್ಕಪಕ್ಕ ಯಾರಾದರೂ ಇರ್ತಾರೆ ಅಂತ ಅಷ್ಟು ಅರ್ಥ ಆಗಲ್ವ ನಿನಗೆ? ಯಾಕೆ ಇವರು ಇಷ್ಟೊಂದು ಬದಲಾಗ್ಬಿಟ್ರು? ಮುಂಚೆ ಎಲ್ಲ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೋತಾ ಇದ್ರು, ನನ್ನ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾ ಇದ್ರು. ಆದರೆ ಈಗ ಪ್ರತಿಯೊಂದಕ್ಕೂ ರೇಗ್ತಾರೆ. ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ, ಸಿಗಕ್ಕಾಗಲ್ಲ, ಸಿಕ್ಕಿದ್ರೂ ಎಷ್ಟು ಬೇಕೋ ಅಷ್ಟೆ, ಟೈಮ್ ಲಿಮಿಟ್ಸ್. ಇವ್ರ ಪ್ರೀತಿಗೋಸ್ಕರ ನನ್ನ ಆಸೆ ಕನಸು ಎಲ್ಲನೂ ತ್ಯಾಗ ಮಾಡಿ ಕತ್ಲೆ ಬದುಕಿನಲ್ಲಿ ಬದುಕ್ತಾ ಇದ್ದೀನಿ. ನನ್ನ ಜೀವನನೇ ಸಮರ್ಪಣೆ ಮಾಡಿದ್ದೀನಿ. ಏನಂದೆ ಸುಹಾಸ್? ಮನೆಯಿಂದ ಆಚೆ ಹಾಕ್ತಾಳೆ ಅಂದೆ. ಅದಲ್ಲ, ಅದಕ್ಕಿಂತ ಮುಂಚೆ ಏನೋ ಹೇಳಿದೆ. ಟೈಮ್ ಮುಗಿಯೋದ್ರೊಳಗೆ. ಕರೆಕ್ಟ್. ಅಪರೂಪಕ್ಕೆ ಒಳ್ಳೆ ಮಾತಾಡಿದ್ಯಾ. ಏನು ಹೇಳ್ತಿದ್ಯಾ ಡಾರ್ಲಿಂಗು? ಟೈಮ್ ಮುಗೀತು ಸುಹಾಸ್, ಆದರೆ ನಮ್ಮ ಟೈಮ್ ಅಲ್ಲ, ಆ ಸತ್ಯನ ಟೈಮು. ಈ ಸಲ ಅವಳ ಕತೆ ಮುಗೀತು ಅಂತಲೇ ಅನ್ಕೋ. ಯಾವಾಗಲೂ ನಾವು ಹೀಗೆ ಹೇಳೋದು. ನೋ, ಈ ಸಲ ಆಗೋದಿಲ್ಲ ಸುಹಾಸ್. ಅದೇನೋ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರ ಅಮ್ಮ ಕಾರ್ತಿಕ್ ಇಬ್ಬರು ಅವಳಿಂದ ದೂರ ಆಗೋ ಥರ ಮಾಡ್ತೀನಿ. ಹೌದಾ? ಅದೇನು ಪ್ಲಾನಿಂಗ್ ಮಾಡಿದ್ಯಾ ಡಾರ್ಲಿಂಗು? ನಾನೇನು ಪ್ಲ್ಯಾನ್ ಮಾಡೋದಿಲ್ಲ ಸುಹಾಸ್. ಇದು ಅಮ್ಮ ಇಟ್ಟಿರೋ ಟೈಮ್ ಬಾಂಬ್. ಅವರು ಇದರ ಬಗ್ಗೆ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ನೀನು ಆ ಬಾಂಬ್ ಕರೆಕ್ಟ್ ಟೈಮಿಗೆ ಧಮ್ ಎಕ್ಸ್ಪ್ಲೋಡ್ ಆಗೋ ಹಾಗೆ ಮಾಡ್ತೀಯಲ್ವಾ? ನನ್ನ ಗೆಸ್ ಕರೆಕ್ಟ್ ಅಲ್ವಾ? ಎಸ್. ಆದರೆ ಅದು ಏನಂತ ಹೇಳು ಡಾರ್ಲಿಂಗು? ಸ್ವಲ್ಪ ವೇಟ್ ಮಾಡು ಸುಹಾಸ್, ಅದೇನು ಅಂತ ಶೀಘ್ರದಲ್ಲೇ ನಿನಗೆ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.